ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಮಹಿಳೆಯರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಒಂದಲ್ಲ ಎರಡಲ್ಲ 3 ಲಕ್ಷ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇನ್ಮುಂದೆ ಹಣ ಬರೋದಿಲ್ಲ. ಹೌದು, ಪ್ರತಿಯೊಬ್ಬ ಮಹಿಳೆಯೂ ಕೂಡ 1,23,00,000 ಜನ ಮಹಿಳೆಯರು ಕೂಡ ನೋಡಲೇಬೇಕಾದಂತಹ ಒಂದು ಹೊಸ ಸುದ್ದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇದೇ ವಾರದಲ್ಲಿ ಬರುತ್ತೆ ಅಂತ ನಂಬ್ಕೊಂಡಿದ್ದವ್ರಿಗೆ ಒಂದು ಶಾಕಿಂಗ್ ನ್ಯೂಸು. ರಾತ್ರೋರಾತ್ರಿ ಒಂದು ಹೊಸ ರೂಲ್ಸ್ನ ನಮ್ಮ ಕರ್ನಾಟಕ ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಈ ರೂಲ್ಸ್ನ ಪ್ರಕಾರ 19ನೇ ಕಂತಿನ ಹಣ ಏನು ಬರಬೇಕಾಗಿತ್ತು, ಏಪ್ರಿಲ್ 2ನೇ ವಾರದಲ್ಲಿ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರಲ್ವಾ, ಅದಕ್ಕೆ ತಾತ್ಕಾಲಿಕವಾಗಿ ತಡೆಯನ್ನು ಒಡ್ಡಿದ್ದಾರೆ. ಅಂದರೆ ಇನ್ನು ಮುಂದೆ ಅದು ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಈಗಲೇ ಹಾಕೋದಿಲ್ಲ, ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ. ಒಟ್ಟು 3 ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿ ಮಹಿಳೆಯರ ಹಣವನ್ನು ಕ್ಯಾನ್ಸಲ್ ಕೂಡ ಮಾಡ್ತಾ ಇದ್ದಾರೆ. ಯಾರ್ಯಾರ್ದು ಕ್ಯಾನ್ಸಲ್ ಆಗ್ತಾ ಇದೆಯಾ, ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ, ನಾವು ಹೇಗೆ ಚೆಕ್ ಮಾಡ್ಕೊಳ್ಳೋದು, ನಮ್ದೇನಾದರೂ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂದರೆ ನಾವು ಏನು ಮಾಡಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಡಿ, ರೀಸೆಂಟಾಗಿ ನಮಗೆ ಯುಗಾದಿ ಹಬ್ಬಕ್ಕೆ 18ನೇ ಕಂತಿನ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಹಾಕಿದ್ರು. ಒಂದು ವಾರ ಕೂಡ ಆಗಿಲ್ಲ, ಇನ್ನೂ ಕೆಲವರಿಗೆ ಹಣ ಬರಬೇಕಾಗಿದೆ. ಈ ನಡುವೆ 19ನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇತ್ತೀಚೆಗೆ ಭರ್ಜರಿ ಗುಡ್ ನ್ಯೂಸ್ನೇ ಕೊಟ್ಟಿದ್ರು. ಯುಗಾದಿ ಹಬ್ಬ ಕಳೆದ ನಂತರ ನಾನು ಏಪ್ರಿಲ್ 2ನೇ ವಾರದಲ್ಲಿ 19ನೇ ಕಂತಿನ 2,000 ಕೂಡ ಬಿಡುಗಡೆ ಮಾಡ್ತೀನಿ, ಅದು ಕೂಡ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಅಂತ ಹೇಳಿದರು. ಈಗಾಗಲೇ ಏಪ್ರಿಲ್ 7, 8 ಡೇಟಲ್ಲಿ ಹತ್ರ ಬರ್ತಾ ಇದ್ದೀವಿ. ಈ ನಡುವೆ ಒಂದು ಹೊಸ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. 19ನೇ ಕಂತಿನ ಹಣವನ್ನು ತಾತ್ಕಾಲಿಕವಾಗಿ ತಡೆ ಮಾಡಿದ್ದಾರೆ, ಸ್ಥಗಿತ ಮಾಡಿದ್ದಾರೆ. ಈಗ ನಿಮಗೆ ಹಣ ಬಿಡುಗಡೆ ಆಗೋದಿಲ್ಲ. ಸುಮಾರು 3 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಗೃಹಲಕ್ಷ್ಮಿ ಹಣ ಏನು ಬರ್ತಾ ಇತ್ತು ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಿದ್ರೆ ಆ 3 ಲಕ್ಷ ಜನ ಮಹಿಳೆಯರು ಯಾರ್ಯಾರು, ಯಾವ ಕಾರಣಕ್ಕೆ ಅವ್ರನ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ, ಈ ಲಿಸ್ಟ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ APL ಕಾರ್ಡ್ ಇರೋರು, BPL ಕಾರ್ಡ್ ಇರಬಹುದು, ಅಂತ್ಯೋದಯ ಕಾರ್ಡ್ ಇರಬಹುದು, ಯಾವುದೇ ಕಾರ್ಡ್ ಇದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್. ನೀವು 2,000 ರೂಪಾಯಿನ ಪಡ್ಕೋಬಹುದು. ಈಗ ಒಟ್ಟು 18 ಕಂತಿನ ಹಣ ಬಂದಿದೆ. ಟೋಟಲ್ 36,000 ರೂಪಾಯಿ ಮಹಿಳೆಯರ ಖಾತೆಗೆ ಬಂದು ತಲುಪಿದೆ. ಈಗ 19ನೇ ಕಂತಿನ ಹಣ ಮಾತ್ರ ಬರಬೇಕು. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲ ರೇಷನ್ ಕಾರ್ಡ್ ಇರೋರ್ಗೂ ಕೊಡ್ತೀವಿ, ಯಾರು IT ಪೇ ಮಾಡ್ತಾರೆ, GST ಫೈಲ್ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ನಾನು ಗೃಹಲಕ್ಷ್ಮಿ ಹಣನ ಕೊಡಲ್ಲ ಅಂತ ಘೋಷಣೆನ ಮಾಡಿದರು. ಆದರೆ ಅಂಥವ್ರಿಗೂ ಕೂಡ ಇತ್ತೀಚಿನವರೆಗೂ 18ನೇ ಕಂತಿನ ಹಣದವರೆಗೂ ಕೂಡ ಹಣ ಬಂದು ತಲುಪ್ತಾ ಇತ್ತು. 2,000 ರೂಪಾಯಿ ಪ್ರತಿ ತಿಂಗಳು ಅವರೇನೋ ಒಂದು ಇದು ಮಾಡಿಕೊಂಡು ಫೇಕ್ ಡಾಕ್ಯುಮೆಂಟ್ಸ್ಗಳ ಮುಖಾಂತರ ಹಣನ ಪಡ್ಕೊತಾ ಇದ್ರು. ಸೊ ಈಗ ಅವ್ರನ್ನ ಕಂಡುಹಿಡಿಬೇಕು. ಯಾರು GST ಫೈಲ್ ಮಾಡ್ತಾ ಇರ್ತಾರೆ, IT ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೊಡಲೇಬಾರ್ದು, ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಯಾರ್ಯಾರ್ದು IT ಮತ್ತು GST ಪೇಯಿಗಳಂತ ಬಂದಿರ್ತಾರೆ, ಹಾಗೆ ಮತ್ತು ಕೆಲವ್ರದ್ದು IT ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, GST ಟ್ಯಾಕ್ಸ್ ಪೇ ಅಂತ ಬಂದಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ, ನಾವು ಯಾವುದೇ ರೀತಿ ಟ್ಯಾಕ್ಸ್ಗಳನ್ನ ಪೇ ಮಾಡ್ತಿಲ್ಲ ಅಂತ ಸರ್ಕಾರಕ್ಕೆ ಡಾಕ್ಯುಮೆಂಟ್ಸ್ಗಳನ್ನ ಕೂಡ ಸಬ್ಮಿಟ್ ಮಾಡಿರ್ತಾರೆ. ಸೊ ಈ ಮಾಹಿತಿಯನ್ನು ರಾಜ್ಯ ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂದರೆ, ಆದಾಯ ತೆರಿಗೆ ಇಲಾಖೆಯಿಂದ ಹಾಗೂ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಫಲಾನುಭವಿಗಳ ದತ್ತಾಂಶವನ್ನು ಪರಿಶೀಲನೆ ಮಾಡೋದಕ್ಕೆ, ನೋಡಿ ಈಗ ಏನೇನು ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡಿದ್ದೀರಾ ಅದನ್ನೆಲ್ಲ ಕೂಡ ಸಬ್ಮಿಷನ್ ಮಾಡಿ ಧನ ಸಹಾಯ ಪಾವತಿಸುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಅಂತ ಪ್ರಕಟಣೆಯಲ್ಲಿ ಹೇಳಿದೆ. ಅಂದರೆ ಈಗ ಯಾರ್ಯಾರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೆ, GST ಫೈಲ್ ಮಾಡ್ತಾ ಇರ್ತಾರೆ ಅಂಥವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದರೆ IT ಡಿಪಾರ್ಟ್ಮೆಂಟಿಂದ, ತೆರಿಗೆ ಇಲಾಖೆಯಿಂದ ಅವ್ರಿಗೆ ಚೆಕ್ ಮಾಡಿ ನಂತರ ಹಣ ಬಿಡುಗಡೆ ಬಗ್ಗೆ ಡಿಸಿಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ರೀತಿಯ ಮಾಹಿತಿಯನ್ನು ನೀಡಿಸಿರೋರು ಯಾರಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು, ಇವರಿಂದ ತಿಳಿಸಿರ್ತಾರೆ. ಸೊ ಇವರು ಸೋಮವಾರಪೇಟೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವರು ತಿಳಿಸಿರುವಂಥ ಮಾಹಿತಿ. ಬೆಂಗಳೂರು ಕಡೆಯಿಂದ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದೆ. ಜೊತೆಗೆ ಸೋಮವಾರಪೇಟೆ, ಕೊಡಗು, ಇಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೂಡ ಈಗ ಇನ್ಫಾರ್ಮೇಷನ್ ಸಿಕ್ಕಿರುವಂಥದ್ದು. ಇಂತಹ ಮಹಿಳೆಯರಿಗೆ ಯಾರು GST ಟ್ಯಾಕ್ಸ್ ಪೇ ಮಾಡ್ತಾ ಇರ್ತಾರೆ ಅಂಥವ್ರನ್ನೆಲ್ಲ ಹುಡುಕಿ ಅವ್ರದ್ದು ರಿಜೆಕ್ಟ್ ಮಾಡಿ ಅದಾದ ನಂತರ 19ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಡಿಸಿಷನ್ ತಗೋತೀವಿ ಅಂತ. ಈಗ 3 ಲಕ್ಷ ಜನ ಮಹಿಳೆಯರಿಗೆ 2,000 ರೂಪಾಯಿ ಹಣನ ಸ್ಟಾಪ್ ಮಾಡ್ತು ಅಂದರೆ ಸರ್ಕಾರಕ್ಕೆ ಸುಮಾರು ಪ್ರತಿ ತಿಂಗಳು 60 ಕೋಟಿ ಉಳಿಯುತ್ತೆ. ಈಗ ನಮಗೆ ಪ್ರತಿದಿನ 2,000 ರೂಪಾಯಿ ಬರೋದಕ್ಕೆ ನಾವು ಎಷ್ಟು ಖುಷಿ ಪಡ್ತೀವಿ, ಎಷ್ಟು 2,000 ರೂಪಾಯಿ ನಮ್ಗೆ ಫ್ರೀಯಾಗಿ ಸಿಗುತ್ತಲ್ಲ ಅಂತ. ಸರ್ಕಾರಕ್ಕೆ 60 ಕೋಟಿ ಹಣ ಉಳಿಯುತ್ತೆ ಅಂದರೆ ಅವರು ಕೂಡ ಯೋಚನೆ ಮಾಡ್ತಾರೆ ಅಲ್ವಾ, ಬೇರೆ ಅಭಿವೃದ್ಧಿ ಕೆಲಸಕ್ಕಾಗುತ್ತೆ. ಸರ್ಕಾರ ಈಗಾಗಲೇ ಯೋಚನೆ ಮಾಡ್ತಾ ಇತ್ತು, ಯಾರು ಶ್ರೀಮಂತರು ಇರ್ತಾರೆ ಉಳ್ಳವರಿಗೆ ಗೃಹಲಕ್ಷ್ಮಿ ಯೋಜನೆಯ ಲಾಭ ತಲುಪಬಾರದು ಅಂತ. ಸೊ ಈ ನಿಟ್ಟಿನಲ್ಲಿ ಹೊಸ ಕ್ರಮ ಕೈಗೊಳ್ತಾ ಇದೆ. 19ನೇ ಕಂತು ಸದ್ಯಕ್ಕಂತೂ ಬಿಡುಗಡೆ ಆಗೋದಿಲ್ಲ, ನೋಡಬೇಕು ಯಾವಾಗ ಹಣ ಬಿಡುಗಡೆ ಆಗುತ್ತೆ ಅಂತ. ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಸಿಗ್ತದೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಇದೆ, 19ನೇ ಕಂತಿನ ಹಣ 2ನೇ ವಾರದಲ್ಲಿ ಬಿಡುಗಡೆ ಆಗಿತ್ತು ಅಂತ ಹೇಳ್ತಿದ್ರು. ಬಟ್ ಈಗ ಅದು ಬಿಡುಗಡೆ ಆಗೋದು ಪೋಸ್ಟ್ಪೋನ್ ಆಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.